ಸರ್ ಬ್ಲಾಗಿಂಗ್ ಬ್ಲಾಗಿಂಗು ಹಾಂ ಆಯಿತು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇದು ನನ್ನ ಯೂಟ್ಯೂಬ್ನ ಮೊದಲನೇ ವ್ಲಾಗ್. ನನ್ನ ಜರ್ನಿ ಮೈಸೂರು ಟು ಗದಗ್. ಯಾಕಪ್ಪ ಅಂತಂದ್ರೆ ನಾನು ಸ್ಟೇಟ್ ಲೆವೆಲ್ NSS ಕ್ಯಾಂಪ್ನಾಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಮೈಸೂರು ಟೀಮ್ ಇದೆ. ಅವ್ರ ಹತ್ರ ಹೋಗೋಣ ಬನ್ನಿ. ಯಾಕಪ್ಪ ಅಂತಂದ್ರೆ ನನ್ನ ಬೋಗಿನೇ ಬೇರೆ, ಅವರ ಬೋಗಿನೇ ಬೇರೆ. ಯಾಕಂತಂದ್ರೆ ಅವರ ಬೋಗಿ ನನ್ನ ಬೋಗಿಗಿಂತ ತುಂಬಾನೇ ದೂರ ಇದೆ. ಬನ್ನಿ ಹಂಗಾದ್ರೆ ನನ್ನ ಟೀಮ್ನ ಸೇರೋಣ. ಲೆಟ್ಸ್ ಗೋ. ಇಂತೂ ನನ್ನ ಟೀಮ್ ಇರೋ ಜಾಗಕ್ಕೆ ಬಂದ್ವಿ. ಇದು ನನ್ನ ಮೈಸೂರು ಟೀಮ್. ಲೆಟ್ಸ್ ಗೋ. ಅಂತೂ ಇಂತೂ ಮೈಸೂರಿಂದ ಟ್ರೈನ್ ಹೊರಟೇ ಬಿಡ್ತು. ನಮ್ಮ ಜರ್ನಿ ಇಲ್ಲಿಂದ ಪ್ರಾರಂಭ ಆಗ್ತು. ಎಲ್ಲರ ಹತ್ರನೂ ಮಾತುಕತೆ ಮುಗಿಸಿ ನಮ್ಮ ಬೋಗಿಗೆ ಹೊರಡುವ ಸಮಯ ಬಂದೇ ಬಿಡ್ತು. ಲೆಟ್ಸ್ ಗೋ. ಕೊನೆಗೂ ನಮ್ಮ ಬೋಗಿ ಸೇರಿದ್ವಿ. ಮತ್ತೆ ನಾಳೆ ಸಿಗೋಣ. ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಬ್ಲಾಗ್. ಸರಿಯಾದ ಸಮಯಕ್ಕೆ 5 ಗಂಟೆಗೆ ಎದ್ದು ಸುತ್ತಮುತ್ತ ನೋಡಿದ್ರೆ ಇನ್ನೂ ಯಾರು ಕೂಡ ಎದ್ದಿರ್ಲಿಲ್ಲ. ಬರೀ ಚಹಾ ಅಂತ ಅಣ್ಣವರು ಚಾನ ಮಾರ್ತಾ ಇದ್ರು. ಕೆಳಗಡೆ ಇಳಿಯೋಣ ಅಂತ ಕೆಳಗಡೆ ಇಳಿದ್ರೆ ಇಳಿತಿದ್ದ ಹಾಗೆ ಆದಿ ಬ್ರೋ ಬಂದ್ರು. ಹೊರಗಡೆ ಹೋಗೋಣ ಅಂತ ಆದಿ ಬ್ರೋ ಹೇಳಿದ್ರು. ಹಂಗೇನೆ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಹೋಗ್ತಿದ್ದಾಗೇನೆ ನನಗೆ ಒಂದು ಡೌಟ್ ಬಂತು, ಇದು ಯಾವ ಸ್ಟೇಷನ್ ಅಂತ. ಮತ್ತೆ ಆದಿ ಬ್ರೋನ ಕೇಳಿದೆ. ಅವರು ಹೇಳಿದ್ರು ಇದು ಬಳ್ಳಾರಿ ಸ್ಟೇಷನ್ ಅಂತ. ಬೆಳಗ್ಗೆನೆ ಈ ಸ್ಟೇಷನ್ನ ರೌಂಡ್ ಆಗೋಣ ಅಂತ ಹೋದ್ವಿ. ಈ ಸ್ಟೇಷನ್ನ ನೋಡ್ತಾನೆ ಇದ್ವಿ. ನೋಡ್ತಾನೆ ಟ್ರೈನ್ ಪಕ್ಕದಲ್ಲೇ ಮಾಮ್ಸ್ಗಳನ್ನೂ ಕೂಡ ನೋಡಿದ್ವಿ. ನೋಡ್ತಾನೆ ಒಳಗಡೆ ಹೋಗೋಣ ಅಂತ ಹೋದ್ವಿ. ಕೊನೆಗೂ ಮಾಮ್ಸ್ ಕರೆದು ಕೆಂಡಾನೆ ಮಡಗ್ಬಿಟ್ರು. ಈ ವಿಡಿಯೋನ ನೀವೇ ನೋಡಿ. ಸರ್ ಬ್ಲಾಗ್ ಮಾಡ್ತೀನಿ. ಬ್ಲಾಗಿಂಗ್ ಮಾಡ್ತೀವಿ. ಡೈಲಿ ಏನು ನಡೀತಿದೆ ಬ್ಲಾಗ್ ಮಾಡ್ತೀವಿ. ಕೊನೆಗೂ ಮಾಮ್ಸ್ಗಳ ಹತ್ರ ಬೈಸ್ಕೊಂಡು ಟ್ರೈನ್ನ ಹತ್ತಿದ್ವಿ. ಮಾಮ್ಸ್ಗಳು ಬೈದಿದ್ರು ಅಂತ ನಮ್ಗೇನ್ ಬೇಜಾರೇ ಇಲ್ಲ. ಯಾಕಪ್ಪ ಅಂತಂದ್ರೆ ಮಾಮ್ಸ್ಗಳು ಬೈದಿದ್ದು ಬೈಗಳನ್ನೆಲ್ಲ ಅಂತ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.
ಅಂತೂ ಇಂತೂ ಗದಗ್ನ ಸೇರಿದ್ವಿ. ಗದಗ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ನಮಗಾಗಿ ಕಾಯ್ತಾ ಇರುವ ಬಸ್ ಕಡೆ ಹೊರಟ್ವಿ. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಇಲ್ಲೂ ಬಲಗಾಡ್ ಇಟ್ಬಿಟ್ಟು ಬನ್ನಿ, ಎಡದಾಗ ಇಟ್ಬೇಡಿ. ಆಯ್ತು. ಏನಿಕ್ಕರ ಅಂತದ್ ಬ್ಯಾಗಲ್ಲಿ. To do, yeah, I'm always on the move. If you get in my way, you'll catch a 1 and 2. Got a clear view, penthouse vision. ಅಲ್ಲ ನನ್ ಇವರೆಲ್ಲ ಬೆಳಗಾನ ಹತ್ತಿರ್ತಾರೆ ಬೇಕಾದ್ರೆ. Vision mood to the top, I'm gon' pop, you gon' see me soon. Of winning, living like I'm a millionaire. Got a vision, I'm willing to do anything to get there. Man, I'm driven and building something that people calling rare. Always prepared, I'll teach you when I get there. Taking lessons, it's a blessing. Only happy when progressing. I don't ever second guessing. Know your path, get obsessive. Have a mentor that's aggressive. Teach you things, have objectives. Changing lives from depressive all to something so impressive. Yeah, we all have things standing in the way of our wildest dreams. You gotta tell them how it be. Move out the way or get buried underneath. I said move, bitch, get out of my way. Move, bitch, get out of my way. Move, bitch. ಕೊನೆಗೂ ಕೂಡ ನಾವು ಲೊಕೇಶನ್ ನ ಸೇರಿದ್ವಿ. ಬಸ್ ಇಂದ ಎಲ್ಲಾರು ಇಳಿದು ಸುತ್ತಮುತ್ತ ಎಲ್ಲವನ್ನು ನೋಡಿದ್ವಿ. ನಾವು ಹೊರಟಿದ್ದೆ ರೂಮ್ ನ ಕಡೆ. ನಮಗೆ ಕೊಟ್ಟಿರುವ ರೂಮ್ ನ ನೋಡೋಣ ಬನ್ನಿ. ಲೆಟ್ಸ್ ಗೋ. ಬಲ್ಗಳಿತ್ತು, ಹೋಗಿ ಒಳಗಡೆಗೆ. ಹೋದ್ರು ನಡೀರಿ. ಬಲ್ಗಾಲ್ ಇಡ್ರಿ ಸರ್ ಅಂತ ಇಂತೂ ರೂಮಿಗೆ ಬಂದ. ಹಾಕಳಿ ಸ್ಲಿಪ್ಪರು. ನಿಮ್ದೇ ಅಲ್ವಾ? ಫುಲ್ಲು ಜೀವನ ಜಿಗ್ ಚಾಕ್ ಆಗ್ಬಿಟ್ಟಿದ್ದಾರೆ. ಗುಡ್ ನೈಟ್. ಏ ಹೇಳ್ರಿ, ರೆಡಿ ಆಗ್ರಿ. ಸರಿ, ಈಗ ರೆಡಿ ಮಾಡೋಮ್ಮ. ಬಂದ ತಕ್ಷಣ ಪ್ಯಾಂಟ್ ಆಗ್ಬೇಕು. ಸ್ವಲ್ಪ ಹೊತ್ತು ರೂಮ್ ನಲ್ಲಿ ರೆಸ್ಟ್ ಮಾಡಿ ನಾವು ಹೊರಟಿದ್ದೆ ಪಾರ್ಟಿಸಿಪೇಷನ್ ಜಾಗಕ್ಕೆ. ಎಲ್ಲಾರು ಪಂಕ್ ಆಗಿ ರೆಡಿಯಾಗಿ ಬಂದಿದ್ರು, ನಾನ್ ಮಾತ್ರ ಸಿಂಪಲ್ ಆಗಿ ಹೋಗಿದ್ದೆ. ಮತ್ತೆ ನಮ್ಮ ಟೀಮ್ ಸೇರೋಣ ಬನ್ನಿ. ಮಂಕಾಗ್ಬಿಟ್ಟಿದ್ದೀರಾ ಫುಲ್ಲು. ಆದ್ರೂ ಕೂಡ ನಾವು ಹೋಗ್ಬೇಕಿರೋ ಜಾಗ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕಿಂತ ಏನು ಕಮ್ಮಿ ಇರಲಿಲ್ಲ ಬಿಡಿ. ಅಂತೂ ಇಂತೂ ಎಲ್ಲಾರು ಮೋಜು ಮಸ್ತಿನ ಮಾಡ್ಕೊಂಡು ಹೊರಟ್ವಿ. ಮುಂದೆ ನಾವು ಏನನ್ನ ಮಾಡಿದ್ವಿ, ಏನನ್ನ ನೋಡಿದ್ವಿ ಅಂತ ನೀವೇ ನೋಡಿ.
ಅವರು ಟಿ ಶರ್ಟ್ ಹಾಕ ಕೊಟ್ರೆ ನೀವು ಟಿ ಶರ್ಟ್ ಹಂಗೆ ಮಕ್ಕಳು ಬಂದಿದ್ದೀರಲ್ಲ. तेरा बाप यार छोड़कर गया था कि तेरी माँ. ಯಾವನೋ ಬೆಳ್ತಂಗೆ ಗೊತ್ತಲ್ಲ ಧರ್ಮಸ್ಥಳ ಬರ್ಬೇಕು ಬರ್ಬೇಕು ನಿಮ್ಮ ಎಲ್ಲರೂ ಕಾರ್ಯಕ್ರಮವನ್ನು ಮುಗಿಸಿ ವಿಶ್ವವಿದ್ಯಾಲಯದ ಆಡಿಟೋರಿಯಂನ ಕಡೆಗೆ ಹೊರಟೆವು. ಈ ವಿಶ್ವವಿದ್ಯಾಲಯವು ಗದಗಿನ ಮೊಟ್ಟ ಮೊದಲನೆಯ ವಿಶ್ವವಿದ್ಯಾಲಯ ಆಗಿದೆ. ಈ ವಿಶ್ವವಿದ್ಯಾಲಯವು ಅತಿ ದೊಡ್ಡನೆಯ ಜಾಗದಲ್ಲಿ ಇದ್ದು, ಈ ವಿಶ್ವವಿದ್ಯಾಲಯದ ಉದ್ಘಾಟನೆಯನ್ನು ನಮ್ಮ ಸಿಎಂ ಆದ ಸಿದ್ದರಾಮಯ್ಯನವರು ನೆರವೇರಿಸಿಕೊಟ್ಟಿದ್ದಾರೆ. ಈ ವಿಶ್ವವಿದ್ಯಾಲಯದ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಏನ್ ಚೆನ್ನಾಗಿರ್ತದೆ ನಮ್ಮೂರಲ್ಲಿ ಅಂತ ಹೇಳಿ ಕೊನೆಗೂ ಕೂಡ ಆಡಿಟೋರಿಯಂನ ಸೇರಿದ್ವಿ. ಹೊರಗಡೆ ತುಂಬಾ ಚೆನ್ನಾಗಿದೆ, ಆದ್ರೆ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸಿಕ್ಕಿದ ಕಡೆ ಕ್ಯಾಮ್ರಾ ಹಿಡ್ಕೊಬಿಡ್ತಾನೆ ಹಾಡಗೇರಿದ್ದು. ಕೊನೆಗೆ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಇನ್ಸ್ಟ್ರಕ್ಷನ್ನ ಪಡ್ಕೊಂಡು ಮೋಜು ಮಸ್ತಿಯನ್ನ ಮಾಡಿಕೊಂಡು ನಾವು ಹೊರಟಿದ್ದೆ ಸ್ವಾಮಿ ವಿವೇಕಾನಂದನವರ ಸ್ಟ್ಯಾಚ್ಯೂ ಕಡೆಗೆ.
ಸ್ಟ್ಯಾಚು ಕಡೆಯಿಂದ ಮೋಜು ಮಸ್ತಿನ ಮಾಡಿಕೊಂಡು ನಾವು ಹೊರಟಿದ್ದೆ ನಮ್ಮ ರೂಮ್ಗಳ ಕಡೆಗೆ. ನಮಗೆ ಕೊಟ್ಟಿರುವ ರೂಮ್ಗಳು ಅಷ್ಟು ದೂರದಲ್ಲಿದೆ. ಇಲ್ಲಿಂದ ಎಲ್ಲವನ್ನು ಮುಗಿಸ್ಕೊಂಡು ಹೊರಟಿದ್ದ ಹಾಗೆಯೇ ದಾರಿಲಿ ಸಿಕ್ಕಿದ್ದೆ ಶಬರಮತಿ ಆಶ್ರಮ. ಈ ಆಶ್ರಮದ ಬಗ್ಗೆ ಒಂದು ಟೂರ್ ಕೊಡ್ತೀನಿ ನೋಡಿ. ಮತ್ತೆ ಶಬರಮತಿ ಆಶ್ರಮದ ಟೂರ್ನ ಮುಗಿಸ್ಕೊಂಡು ನಮಗೆ ಕೊಟ್ಟಿರುವ ಸ್ಕಿಟ್ ಅಥವಾ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡೋ ಜಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ ಪ್ರಾಕ್ಟೀಸ್ನ ಮುಗಿಸಿದ್ವಿ. ಇಲ್ಲಿಂದ ಹೊರಟಿದ್ದೆ ಆಡಿಟೋರಿಯಂನ ಕಡೆಗೆ. ಚೆನ್ನಾಗಿ ಕಾಣಿಸ್ತವ್ರೆ ಅವರು. ಇವ್ರಿಗೆ ಲೈಕ್ ಮಾಡಿ. ಇವ್ರಿಬ್ರು ಅಕ್ಕಿ ಪಿಕ್ಕಿ ಅವ್ರ ತರ ಬರ್ತಾವ್ರೆ, ನೋಡ್ಕೊಬಿಡಿ. ಅಕ್ಕಿ ಪಿಕ್ಕಿ ಅವರು ಅಕ್ಕಿ ಹಿಡಿಯೋರು, ಇವರು ಅವ್ರು ಕೋಳಿ ಹಿಡಿಯೋರು. ಕೋಳಿ ಹಿಡಿಯೋರ್ಗು ಅಕ್ಕಿ ಹಿಡಿಯೋರು ಮಕ್ಳು ಕಳ್ರು ಅಕ್ಕಿ ಹಿಡಿಯೋರು. ಅಕ್ಕಿ ಹಿಡಿಯಕ್ಕೆ ಸ್ಕಿಟ್ ಮಾಡಕ್ ಹೋಯ್ತಾ ಇದೀವಿ. ದೇವಸ್ಥಾನ ನೋಡಿದ್ರ? ನೋಡ್ದೆ, ಅಲ್ಲಿ ಕಾಣಿಸ್ತೈತಲ್ಲ ಇಲ್ಲಿ ಗದಗಲ್ಲಿದ್ದೀನಿ. ಅಲ್ಲಿ ದೇವಸ್ಥಾನ. ಓದ್ತಾ ಇಲ್ವಾ? ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅವರು ಮುಂದ್ಗಡೆ ಹೋಗ್ತಾ ಇದ್ದಾರೆ. ಇವ್ರನ್ನ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಡಿ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಲೇಬೇಡಿ. ಅವ್ರಿಗೆ ಸಗದ ಮಾಡಿ ಇವತ್ತೆಲ್ಲ ಸ್ಕಿಟ್ಗಳನ್ನ. ನಾನೇ ಕಲ್ಲು, ನಾನು ಅಲುಲಿಯಾ. ಅವ್ನು ಮುಸಲ್ಮಾನು. ಅಕ್ಕಿ ಹಿಡಿಯೋರು ಐತವ್ರೆ. ಕೋಳಿ ಹಿಡಿಯೋರು ಒಬ್ರು ಐತವ್ರೆ ಇಲ್ಲಿ. ಬೇಡ ಬೇಡ ಅಂತ ನಡೀತಿದ್ದೆ. ಕ್ರಿಕೆಟ್ ಆಡೋಕಮ್ಮ ಅಂತ ಹೇಳ್ತಿಲ್ವಾ? ನಾವ್ ಇವತ್ತಿಲ್ಲಿ ಏನ್ ಸೇರಿದೀವಿ, ಆಲ್ರೆಡಿ ಸೇರ್ಬಿಟ್ಟಿದೀವಿ. ರೋಡ್ನಲ್ಲಿ ಎಲ್ಲರನ್ನೂ ರೇಗಿಸ್ಕೊಂಡು ಮೋಜು ಮಸ್ತಿನ ಮಾಡಿಕೊಂಡು ಆಡಿಟೋರಿಯಂ ಕಡೆಗೆ ಹೊರಟಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಅಂತೂ ಇಂತೂ ಕೊನೆಗೂ ಆಡಿಟೋರಿಯಂನ ಎಂಟ್ರೆನ್ಸ್ಗೆ ಬಂದ್ವಿ. ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಹೋಗ್ತಿದ್ದ ಹಾಗೆ ನಮಗೆ ಕಾಣಿಸಿದ್ದೆ ಶಾರದಾಂಬೆಯ ಒಂದು ವಿಗ್ರಹ. ಎಲ್ಲವನ್ನು ಮುಗಿಸ್ಕೊಂಡು ಬಂದಿದ್ದೆ ನಾವು ಆಡಿಟೋರಿಯಂನ ಕಡೆಗೆ. ನೋಡ್ತಿದ್ದ ಹಾಗೆ ಫಂಕ್ಷನ್ಗಳು ಶುರು ಹಾಗೆ ಬಿಟ್ಟಿದ್ವು. ಅಂತೂ ಇಂತೂ ನಮ್ಮ ಹುಡುಗ ಹಾಡನ್ನ ಹಾಡೇ ಬಿಟ್ಟ. ಹಾಡು ಡ್ಯಾನ್ಸು ಎಲ್ಲವನ್ನು ಮುಗಿಸ್ಕೊಂಡು ಇದೇ ರೀತಿ ನಾಳೆ ಏನ್ ಫಂಕ್ಷನ್ ಕೊಡೋದು ಅಂತ ನಮ್ ಸರ್ ಜೊತೆ ಯೋಚನೆ ಮಾಡ್ತಾ ನಮ್ಮ ರೂಮ್ಗಳ ಕಡೆಗೆ ಹೊರಟಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನೀನ್ ಹೇಳ್ತೀಯಲ್ಲ ಚೇತನ್ ನೀನ್ ಆಡೋ. ಅವ್ನು ಇವತ್ತು ಮಾಡದ್ನಲ್ಲ ಅದೇ ಮಾಡ್ತಾನೆ. ಬೆಲ್ಲಿರುತ್ತೆ ಅನ್ಸುತ್ತೆ. ನೀನೆ ಪಾಸಿಟಿವ್ ಹೇಳ್ಬೇಕು. ಜನಪದ ಗೀತೆ ಆಗತ್ತೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಇವನು ಲೆಜೆಂಡ್ ಸಿಂಗರು. ಇವ್ನು ಗಮನಿಸ್ಕೊಳ್ಳಿ. ಕತ್ಲಲ್ಲಿ ಕಾಣಿಸಲ್ಲ. ಕತ್ಲಾಗ ಕಾಣಿಸ್ತಾ ಇದ್ದಾನೆ ಇವನು. ಇವರು ಟಾಪಿಕ್ ಮೇಲೆ ಕೊಡ್ತೀನಿ ನಾನು. ಈಗ ಹೇಳ್ತೀನಿ ಫ್ರೆಂಡ್ಸ್, ಈಗ ನಾನು ನಾಳೆ ಮೈಮ್ ಮಾಡೋದಂತೆ, ಅಂದ್ರೆ ಹಾಸ್ಯ ನಾಟಕ. ಇವರು ನಮ್ಮ ಟೀಮ್ ಲೀಡರು. ಯಾರು ಅನ್ನೋರು. ಇವರು ಕೋಳಿ ಹಿಡಿಯೋರು, ಅಕ್ಕಿ ಹಿಡಿಯೋರು. ಸಾರಿ, ಇವರು ಅಕ್ಕಿ ಹಿಡಿಯೋರು, ಇವರು ಕೋಳಿ ಹಿಡಿಯೋರು. ನಾವು ಬೇಲಿ ಎಳ್ಕೊಳ್ಳೋರು. ಅವನು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ.